ಊಟಕ್ಕೆ ಏನಾದರೂ ಖಾರವಾಗಿ ಮಾಡ್ಕೊಂಡು ತಿನ್ನಬೇಕು ಅನಿಸಿದಾಗ ಈ ಪಚ್ಚಡಿ ಅಥವಾ ಚಟ್ನಿ ಮಾಡ್ತೀನಿ, ಖಂಡಿತ ನಿಮಗೆ ಖುಷಿಯಾಗುತ್ತೆ. ಇದನ್ನು ನಾನು ಯಾವುದರಿಂದ ಮಾಡ್ತಾ ಇರೋದು ಅಂತ ಹೇಳಿದರೆ ನಿಮಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗುತ್ತೆ. ಜಸ್ಟ್ ಗೆಸ್ ಮಾಡಿ, ನಾನು ಮಾಡ್ತಾ ಇರೋದು ತರಕಾರಿಯಿಂದಲ್ಲ, ಆದರೆ ತರಕಾರಿಯ ತೊಟ್ಟಿನಿಂದ ಮಾಡ್ತಕ್ಕಂತಹ ಚಟ್ನಿ ಅಥವಾ ಪಚ್ಚಡಿ. ಇದು ಯಾವುದಿರ್ಬೋದು ಆ ತರಕಾರಿ ನೋಡಿ, ಬೆಂಡೆಕಾಯಿಯ ತೊಟ್ಟಿನಿಂದ ನಾನಿವತ್ತು ಈ ಪಚ್ಚಡಿನ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿಯಿಂದ ಹಲವಾರು ಅಡುಗೆಗಳನ್ನು ಮಾಡ್ತೀವಿ, ಅದರ ತೊಟ್ಟನ್ನು ನಾವೇನು ಮಾಡಿಬಿಡ್ತೀವಿ, ಬಿಸಾಡಿಬಿಡ್ತೀವಿ. ಅದ್ರ ಬದಲು ಈ ರೀತಿ ಪಚ್ಚಡಿ ಮಾಡ್ತೀನಿ, ತುಂಬ ರುಚಿಯಾಗಿರುತ್ತೆ, ಹಾಗೆ ಅಷ್ಟು ನ್ಯೂಟ್ರಿಷಿಯಸ್ ಸಹ ಹೌದು. ಈಗ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಬೆಂಡೆಕಾಯಿಯ ತೊಟ್ಟನ್ನು ತೆಗೆದಿಟ್ಕೊಂಡಿದ್ದೆ. ನಿನ್ನೆ ನಮ್ಮ ಮನೇಲಿ ಬೆಂಡೆಕಾಯಿಯ ಬೋಳು ಹುಳಿ, ಆ ತೊಟ್ಟನ್ನು ಬಿಸಾಡಲಿಕ್ಕೆ ಮನಸ್ಸು ಬರಲಿಲ್ಲ, ಒಂದು ಪ್ರಯೋಗ ಮಾಡೋಣ ಅಂತ ಮಾಡಿದೆ. ಯಾಕೆಂದರೆ ಬೆಂಡೆಕಾಯಿಯಲ್ಲಿ ಈ ಥರ ಪಚ್ಚಡಿ ಮಾಡ್ತಾರೆ ಅಂತ ಕೇಳಿದ್ದೆ ನಾನು, ಆದರೆ ಅದರ ತೊಟ್ಟಿಂದ ಮಾಡಿದರೆ ಹೇಗಿರ್ಬೋದು ಅಂತ ಟ್ರೈ ಮಾಡಿದೆ. ತುಂಬ ರುಚಿಯಾಗಿ ಬಂತು. ಆ್ಯಕ್ಚುಲಿ ಬೆಂಡೆಕಾಯಿಯ ಪಚ್ಚಡಿಗಿಂತನೂ ರುಚಿಯಾಗಿ ಬಂತು. ಟ್ರೈ ಮಾಡಿ ನೋಡಿ. ಈಗ ತೊಟ್ಟುಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಪ್ಯಾನ್ ಒಂದರಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಕಾಯಿಸಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ದೊಡ್ಡ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆ ಹಾಕೋದ್ರಿಂದ ಚಟ್ನಿಗೆ ಒಳ್ಳೆ ಘಮ ಬರುತ್ತೆ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಧನಿಯಾನ ಹಾಕ್ಕೋತಾ ಇದ್ದೀನಿ. ಧನಿಯಾ ತುಂಬ ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ, 1/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದಿಷ್ಟನ್ನು ನಾವು ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕು. ನಂತರ ನಾವು ಹೆಚ್ಚಿಟ್ಕೊಂಡ ಬೆಂಡೆಕಾಯಿಯ ತೊಟ್ಟನ್ನು ಹಾಕಿ ಹುರಿಬೇಕು. ಇದನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಹುರಿಬೇಕು. ಯಾಕೆಂದರೆ ಬೆಂಡೆಕಾಯಿಗಿಂತ ತೊಟ್ಟಿನಲ್ಲಿ ಲೋಳೆ ಅಂಶ ಜಾಸ್ತಿ ಇರುತ್ತೆ, ಲೋಳೆ ಅಂಶ ತೆಗೆಯೋದು ತುಂಬ ಕಷ್ಟ. ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ನೋಡಿ, ನಾನು 3 ಹಸಿಮೆಣಸಿನಕಾಯಿನ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದನ್ನು ಹಾಕಿಬಿಟ್ಟು ಸಹ ನಾವು ಚೆನ್ನಾಗಿ ಹುರಿಬೇಕು. ಈ ಬೆಂಡೆಕಾಯಿಯಿಂದ ನಿಮಗೆ ಗೊತ್ತೇ ಇದೆ ಎಷ್ಟು ಥರದ ಅಡುಗೆಗಳನ್ನು ಮಾಡ್ತೀವಿ ಅಲ್ವಾ. ನೋಡಿ, ಈಗ ನಾನು 4-5 ಬೆಳ್ಳುಳ್ಳಿ ಎಸ್ಲನ್ನು ಸಹ ಸೇರಿಸ್ಕೊಂಡ್ಬಿಟ್ಟು ಹುರಿತಾ ಇದ್ದೀನಿ. ನಾನು ಹೇಳಿದಾಗೆ ಬೋಳು ಹುಳಿನ ಮಾಡಬಹುದು. ಬೋಳು ಹುಳಿ ಹೇಗೆ ಮಾಡೋದು ಅಂತ ರುಚಿ ಅಭಿರುಚಿಯಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ. ಅದೇ ರೀತಿ ನನ್ನ ಮೊದಲನೆಯ ವಿಡಿಯೋ ನನ್ನ ಚಾನಲಲ್ಲಿ ಬೆಂಡೆಕಾಯಿಯ ಸಾಸಿವೆ, ಅದರ 2ರ ಲಿಂಕನ್ನು ಸಹ ಶೇರ್ ಮಾಡ್ತೀನಿ, ನೋಡಿ ಕಲೀರಿ. ನೋಡಿ, ಇದಿಷ್ಟನ್ನು ನಾನು ಚೆನ್ನಾಗಿ ಹುರಿತಾ ಇದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಬೇಯಬೇಕು, ಹಾಗೆ ಅದರ ಲೋಳೆ ಅಂಶ ಸಹ ಹೋಗಬೇಕು. ಜೊತೆಲಿ ಹಸಿಮೆಣಸು, ಬೆಳ್ಳುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಬೆಂಡೆಕಾಯಿಯಿಂದ ನೀವಿನ್ನೇನೇನು ಅಡುಗೆ ಮಾಡ್ತೀರಿ, ಅಥವಾ ಯಾವ ತರಕಾರಿಯ ಸಿಪ್ಪೆಯಿಂದ ಅಥವಾ ತೊಟ್ಟಿನಿಂದ ಅಥವಾ ಬೀಜದಿಂದ ಯಾವ ಥರದ ಅಡುಗೆಗಳನ್ನು ಮಾಡ್ತೀರಿ, ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೋಡಿ, ಇದಿಷ್ಟನ್ನು ಚೆನ್ನಾಗಿ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಇದನ್ನು ರುಬ್ಬಕಲ್ಲಿಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಇದು ರುಬ್ಬಕಲ್ಲಲ್ಲ, ನನ್ನ ಹತ್ರ ರುಬ್ಬಕಲ್ಲು ಇರಲಿಲ್ಲ. ಮೋಟಾರ್ ಆ್ಯಂಡ್ ಪೆಸಲ್, ನಾವೇನು ಕುಟಾಣಿ ಅಂತೀವಿ, ಅದರಲ್ಲಿ ಹಾಕ್ಕೊಂಡು ನಾನು ಇದನ್ನು ಅರಿತಾ ಇದ್ದೀನಿ. ಮಿಕ್ಸರಲ್ಲಿ ಹಾಕಿ ಅರಿಬಹುದು, ಆದರೆ ಬ್ಲೇಡ್ಗೆ ಸಿಗೋದಿಲ್ಲ. ಇದು ಲೋಳೆ ಇರೋದ್ರಿಂದ ಒಂದು ಕಡೆ ಮುದ್ದೆಯಾಗಿ ಕೂರ್ತವೆ. ಅವಾಗ ನೀರು ಹಾಕಲೇಬೇಕಾಗುತ್ತೆ. ಆದರೆ ಇದಕ್ಕೆ ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ ಪಚ್ಚಡಿಗೆ. ಮತ್ತು ಇದು ತುಂಬ ನೈಸಾಗಿ ಪೇಸ್ಟ್ ಆಗಬಾರ್ದು, ಹಾಗೆ ಕೋರ್ಸಾಗಿ ಮಾಡಿಕೊಂಡು ತಿಂತಕ್ಕಂತಹ ಪಚ್ಚಡಿ ಇದು. ನೋಡಿ, ನಾನು ಇದನ್ನು ಚೆನ್ನಾಗಿ ಅರಿತಾ ಇದ್ದೀನಿ. ನೋಡಿ, ಎಷ್ಟು ಹುರಿದ್ರೂ ಲೋಳೆ ಅಂಶ ಇದ್ದೇ ಇದೆ, ಅದೇನು ಮಾಡೋಕ್ಕಾಗಲ್ಲ, ಅದರ ಗುಣನೇ ಲೋಳೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ತೆಗೆಯೋಣ. ಲೋಳೆ ಅಂಶ ಇದ್ದರೆ ಕಲಸಿ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಈಗ ನೋಡಿ, ಚೆನ್ನಾಗಿ ನಾನಿದನ್ನು ರುಬ್ಬಿಬಿಟ್ಟು ಇದಕ್ಕೆ ನಾನು 1 ಕಡಿಯಾಗುವಷ್ಟು ಲಿಂಬೆ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹುಣಸೆ ಹಣ್ಣಿನ ರಸನೂ ಹಾಕ್ಕೊಬೋದು, ಇಲ್ಲ ಹುಣಸೆ ಹಣ್ಣನ್ನು ಸಹ ಹಾಕಿ ಚೆನ್ನಾಗಿ ಅರ್ಕೋಬಹುದು, ನಿಮಗೆ ಬಿಟ್ಟಿರೋದು. ಜೊತೆಲಿ ನಾನು ಅರಿಯುವಾಗ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೆ, ಕಲ್ಲುಪ್ಪು ಹಾಕಿದರೆ ಬೇಗ ನುರಿಯುತ್ತೆ. ಈಗ ನೋಡಿ, ಇಷ್ಟು ಕೋರ್ಸಾಗಿ ಚಟ್ನಿ ಮಾಡಿಕೊಂಡ್ರೆ ಸಾಕು. ಇದನ್ನು ನಾನು ತೆಕ್ಕೋತಾ ಇದ್ದೀನಿ. ತೀರಾ ನೈಸ್ ಅಥವಾ ಫೈನ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಚ್ಚಡಿ ಕಲಿಸ್ಕೊಂಡು ತಿಂದರೆ ಖಂಡಿತ ನೀವು 1 ಕುಕ್ಕರ್ ಅನ್ನನ ಖಾಲಿ ಮಾಡ್ತೀರಿ. ಹಾಗೆ ಇದನ್ನು ಗಂಜಿ ಜೊತೆ, ಬಾಯ್ಲ್ಡ್ ರೈಸ್ ಗಂಜಿ ಅಥವಾ ಕೆಂಪಕ್ಕಿ ಗಂಜಿ ಜೊತೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೋಸೆ, ಚಪಾತಿ ಇದ್ರ ಜೊತೆ ನೆಂಚಿ ತಿನ್ನಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.